ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಫಸ್ಟ್ PUC ಅಕೌಂಟೆನ್ಸಿಗೆ ಸಂಬಂಧಪಟ್ಟಾಗೆ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. 2025-26 ಅಲ್ವಾ ಈ ವರ್ಷ 2025 ಆ್ಯಂಡ್ 26 ಅಕಾಡೆಮಿಕ್ ಇಯರ್. ಈ ವರ್ಷದ ಆ್ಯನ್ಯುವಲ್ ಎಕ್ಸಾಮಿಗೆ ಯಾರ್ಯಾರು ಪ್ರಿಪೇರ್ ಆಗ್ತಾ ಇದ್ದೀರಿ ಮಕ್ಕಳೇ, ನಿಮಗೆ ಯಾವ ರೀತಿಯಾಗಿ ಓದ್ಕೊಳ್ಬೇಕು ಅನ್ನುವಂತಹ ಕನ್ಫ್ಯೂಷನ್ಸು ಇದ್ದೇ ಇರುತ್ತೆ. ಈ ಕನ್ಫ್ಯೂಷನ್ನ ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಸೀನಿಯರ್ಸಿಗೆ ಅಂತ ಹೇಳಿದ್ರೆ ಅವರು ಫಸ್ಟ್ PUC ಇದ್ದಾಗ, ದಟ್ ಮೀನ್ಸ್ 2025 ಆ್ಯನ್ಯುವಲ್ ಎಕ್ಸಾಮಿನ ಕ್ವಶನ್ ಪೇಪರ್ ಹೇಗೆ ಬಂದಿತ್ತು ಅನ್ನೋದಕ್ಕೆ ಒಂದು ಐಡಿಯಾ ನಿಮಗೆ ಬೇಕು. ನಿಮಗೆ ಆಲ್ರೆಡಿ ಗೊತ್ತಿದೆ, ಫಸ್ಟ್ PUC ಸ್ಟೇಟಿಂದ ಪೇಪರ್ ಬರಲ್ಲ, ಡಿಸ್ಟಿಕ್ ಲೆವೆಲ್ ಪೇಪರೇ ಬರೋದು. ಆದರೆ ಇಂಪಾರ್ಟೆಂಟ್ ಅಂತ ಬಂದಾಗ ಎಲ್ಲ ಡಿಸ್ಟಿಕ್ಕಲ್ಲೂ ಒಂದೇ ರೀತಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿರುತ್ತೆ, ಅದರಲ್ಲೇನು ಚೇಂಜಸ್ ಇರಲ್ಲ. ನೀವು ಅಕೌಂಟೆನ್ಸಿಯಲ್ಲಿ ಗುಡ್ ಸ್ಕೋರ್ನ ಮಾಡಬೇಕು ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ಒಂದು 7 ಟೈಪ್ ಆಫ್ ಪ್ರಾಬ್ಲಮ್ಸನ್ನ ನೀವು ಕಲ್ತ್ಕೊಂಡೇ ಇರಬೇಕು. ಅರ್ಥ ಆಗ್ತಿದೆಯಲ್ಲ? ಆ 7 ಟೈಪ್ ಆಫ್ ಪ್ರಾಬ್ಲಮ್ಸ್ ಯಾವುದು? ಪಕ್ಕಾ ನೀವು 7 ಪ್ರಾಬ್ಲಮ್ಸನ್ನು ಕಲ್ತ್ಕೊಂಡ್ರೆ, 7 ಪ್ರಾಬ್ಲಮ್ಗಳನ್ನ ನೀವು ಶ್ಯೂರ್ ಕಲ್ತ್ಕೊಂಡ್ರೆ ಅಕೌಂಟೆನ್ಸಿಯಲ್ಲಿ ಗುಡ್ ಸ್ಕೋರ್ನ ಮಾಡಬಹುದು. ಹಾಗಾದರೆ ಆ 7 ಪ್ರಾಬ್ಲಮ್ಸು ಎಲ್ಲಿ ಸಿಗುತ್ತೆ, ಹೇಗೆ ಸಿಗುತ್ತೆ? ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಆದರೆ ನೀವೆಲ್ಲ ತುಂಬ ಕನ್ಫ್ಯೂಷನಲ್ಲಿದ್ದೀರಿ. ಎಲ್ಲ ಸೆಕೆಂಡ್ PUCಗೆ ಕ್ಲಾಸಸ್ ಆಗ್ತಾ ಇದ್ದಾರೆ ಮೇಡಮು, ಫಸ್ಟ್ PUCಗೆ ಏನೂ ಕ್ಲಾಸಸ್ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು ತುಂಬ ನನಗೆ ಕಾಲ್ ಮಾಡ್ತಾ ಇದ್ದೀರಿ, ಮೆಸೇಜ್ ಮಾಡ್ತಾ ಇದ್ದೀರಿ. ನಾನು ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಆದರೆ ಫಸ್ಟ್ PUCಯ ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟ್ಗಳು ಮುಗ್ದಿರೋದ್ರಿಂದ ನಿಮಗಿಂತ ಸ್ವಲ್ಪ ಸೆಕೆಂಡ್ PUC ಇಂಪಾರ್ಟೆಂಟೇ ಆಗಿರೋದ್ರಿಂದ ಅವ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀನಿ. ಬಿಟ್ಟರೆ ನಿಮಗೆ ಹೇಳಬಾರ್ದು ಅಂತಲ್ಲ, ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ಇಲ್ಲಿ ಈ ಕ್ಲಾಸ್ ಏನು ಬರ್ತಾ ಇದೆ, ಇವತ್ತು ಡೇಟ್ 29 ಜನವರಿ, ಓಕೆನಾ, 2026. ನಿಮ್ಮ ಈ ಅಕೌಂಟೆನ್ಸಿಗೆ ಸಂಬಂಧಪಟ್ಟಾಗೆ ಮಾಡೆಲ್ ಕ್ವಶನ್ ಪೇಪರ್ಗಳು ಅಥವಾ ಈ ಹಿಂದಿನ ವರ್ಷದ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಏನೇನು ಕ್ವಶನ್ಸ್ಗಳಿದೆಯೋ ಇಂಪಾರ್ಟೆಂಟಾಗಿ ಅದನ್ನು ಫಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟು ಪ್ರಾಬ್ಲಮ್ಸ್ಗಳು ಬರ್ತಾ ಹೋಗುತ್ತೆ. ಪ್ರಾಬ್ಲಮ್ಸ್ಗಳನ್ನ ನೀವು ಹೇಗೆ ವಾಚ್ ಮಾಡಬೇಕು ಅಂತ ಹೇಳಿದ್ರೆ, ವಿಡಿಯೋ 1ಅಲ್ಲಿ ಒಂದು ಟಾಪಿಕ್ ಬಂದರೆ ವಿಡಿಯೋ 2ಅಲ್ಲಿ ಇನ್ನೊಂದು ಟಾಪಿಕ್ ಬರುತ್ತೆ, ವಿಡಿಯೋ 3ಯಲ್ಲಿ ಇನ್ನೊಂದು ಟಾಪಿಕ್ ಬರುತ್ತೆ. ನೀವು ಕಂಟಿನ್ಯೂಯಸ್ ಆಗಿ ಒಂದು 10 ವೀಡಿಯೋನ ವಾಚ್ ಮಾಡಿದ್ದೆ ಆದರೆ ಅಕೌಂಟೆನ್ಸಿಯಲ್ಲಿ ಫುಲ್ ಔಟ್ ಮಾರ್ಕ್ಸನ್ನು ತೊಗೊಳ್ಬೋದು. ಸೊ ಏನು ಮಾಡಬೇಕು, ಕಂಟಿನ್ಯೂಸ್ ಆಗಿ ವೀಡಿಯೋಸ್ಗಳನ್ನ ವಾಚ್ ಮಾಡಬೇಕು. 2 ಡೇಸಲ್ಲಿ ನಿಮ್ಮ ಅಕೌಂಟೆನ್ಸಿಯನ್ನು ನಾನು ಮುಗಿಸ್ಕೊಡ್ತೀನಿ, ಓಕೆ ಅಲ್ವಾ? ನಿಮಗೆ ನನ್ನ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ಕೆಲವೊಂದು ಸಲ ನೋಟಿಫಿಕೇಷನ್ ಬರ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡಿದ್ದೀರೋ ಇಲ್ವೋ ಅನ್ನೋದನ್ನು ನೋಡ್ಕೊಳ್ಳಿ. ನಾನು ಒಂದೊಂದು ದಿನ 5-6 ವೀಡಿಯೋಸ್ಗಳನ್ನ ಕೂಡ ಅಪ್ಲೋಡ್ ಮಾಡ್ತೀನಿ, ಓಕೆ ಅಲ್ವಾ? ಹಾಗಾಗಿ ಅಕೌಂಟೆನ್ಸಿಯನ್ನು ಅಷ್ಟು ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟು ನಿಮ್ಮ ಸಬ್ಜೆಕ್ಟ್ ಯಾವುದಿದೆ ಅದಕ್ಕೆ ಹೋಗುವಂಥದ್ದು. ಸೊ ಇದು ಫಸ್ಟ್ ವೀಡಿಯೋ ಈ ವರ್ಷದ ಎಕ್ಸಾಮಿಗೆ ಸಂಬಂಧಪಟ್ಟಾಗೆ. ಸಾಕಷ್ಟು ವೀಡಿಯೋಸ್ಗಳು ಬಂದಿದ್ರು ಕೂಡ ಈ ವರ್ಷಕ್ಕೆ ಸಂಬಂಧಪಟ್ಟಾಗೆ ಫಸ್ಟ್ ವೀಡಿಯೋ. ಹಾಗಾದರೆ ನೋಡಿ, ಕ್ವಶನ್ ಪೇಪರ್ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಇಲ್ಲಿರುವ ಕ್ವಶನ್ಸ್ಗಳನ್ನ ಒಂದು ಕಡೆ ನೋಟ್ ಡೌನ್ ಮಾಡಿಟ್ಕೊಂಡು ಪ್ರಿಪೇರ್ ಆಗಿ. ಫಸ್ಟ್ PUC ಕೂಡ ತುಂಬ ಇಂಪಾರ್ಟೆಂಟು, ಅದನ್ನು ನೆನ್ಪಿಟ್ಕೊಳ್ಳಿ, ಓಕೆನಾ? ಫಸ್ಟ್ ಒನ್ MCQ ಕ್ವಶನ್ಸ್ ಇರುತ್ತೆ. 5 ಕ್ವಶನ್ಸ್ ಕೇಳ್ತಾರೆ, ಪ್ರತಿಯೊಂದು ಕ್ವಶನಿಗೂ 4 ಆಪ್ಷನ್ಸ್ ಇರುತ್ತೆ. ರೈಟ್ ಆನ್ಸರ್ನ ಸೆಲೆಕ್ಟ್ ಮಾಡಿ ಬರಿಬೇಕು ಅಲ್ವಾ ಮಕ್ಕಳೇ? First one, a concept that a business enterprise will not be sold or liquidated in near future is known as ಅಂತ ಕೇಳಿದ್ದಾರೆ. ನಿಮಗೆ ಗೊತ್ತಿದೆ, ಅಕೌಂಟೆನ್ಸಿಯಲ್ಲಿ ಬೇಕಾದಷ್ಟು ಕಾನ್ಸೆಪ್ಟ್ಗಳು ಬರುತ್ತೆ. ಮಾನಿಟರಿ ಕಾನ್ಸೆಪ್ಟು, ಎಕನಾಮಿಕ್ ಕಾನ್ಸೆಪ್ಟು, ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟು, ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟು, ಅಕೌಂಟಿಂಗ್ ಕಾನ್ಸೆಪ್ಟು ಅಲ್ವಾ ಮಕ್ಕಳೇ? ಎಲ್ಲ ಕಾನ್ಸೆಪ್ಟ್ಗಳು ಏನೇನು ಹೇಳುತ್ತೆ ಅನ್ನೋದನ್ನು ನೀವು ಸಿಂಪಲ್ ಆಗಾದರೂ ಮೀನಿಂಗ್ ತಿಳ್ಕೊಂಡಿರಬೇಕು. ಅಕೌಂಟೆನ್ಸಿ ಕ್ಲಾಸಸ್ನ ಕೊಡುವಾಗ ಎಲ್ಲ ಕಾನ್ಸೆಪ್ಟ್ಗಳನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಕರೆಕ್ಟಾ? ಇಲ್ಲಿ ಕೊಟ್ಟಿರುವಂತಹ ಕ್ವಶನ್ ಪ್ರಕಾರ ಸೋಲ್ಡ್ ಆರ್ ಲಿಕ್ವಿಡೇಟೆಡ್ ಇನ್ ನಿಯರ್ ಫ್ಯೂಚರ್ ಅಂತ ಬಂದರೆ ದಟ್ ಈಸ್ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಆನ್ಸರ್. ಸೆಕೆಂಡ್ ಒನ್, ಗೂಡ್ಸ್ ವರ್ತ್ ₹10,000, ಗೂಡ್ಸಿನ ವ್ಯಾಲ್ಯೂ ಎಷ್ಟಂತೆ 10,000 ವರ್ ಸೋಲ್ಡ್ ಟು ಮಹೇಶ್ ಎಟ್ ಡಿಸ್ಕೌಂಟ್ 10% ಡಿಸ್ಕೌಂಟ್ ಆನ್ ಕ್ರೆಡಿಟ್. ಮಹೇಶ್ ಅಕೌಂಟ್ ವಿಲ್ ಬಿ ಡೆಬಿಟೆಡ್ ಅಂತ ಕೇಳಿದ್ದಾರೆ. ಇವಾಗ ಗೂಡ್ಸಿನ ವ್ಯಾಲ್ಯೂ ಎಷ್ಟು? ಗೂಡ್ಸಿನ ವ್ಯಾಲ್ಯೂ 10,000, ಕರೆಕ್ಟಾ? ಇದು ಡಿಸ್ಕೌಂಟ್ ಎಷ್ಟು? 10%. 10% ಡಿಸ್ಕೌಂಟ್ ಅಂತ ಹೇಳಿದ್ರೆ ಕ್ಯಾಲ್ಕುಲೇಟ್ರಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಿ 1,000 ಅಂದರೆ ₹10,000 ಗೂಡ್ಸಿಗೆ ₹1,000 ಡಿಸ್ಕೌಂಟ್ ಕೊಟ್ಟರೆ ನಮ್ಮ ಅಕೌಂಟಲ್ಲಿ ಎಷ್ಟು ಕಟ್ ಆಗುತ್ತೆ ಮಕ್ಕಳೇ?
ಡಿಸ್ಕೌಂಟ್ ಅಮೌಂಟನ್ನು ನಾವು ಕೊಡ್ತೀವ? ಇಲ್ಲ, ಡಿಸ್ಕೌಂಟ್ ಆಗಿರೋದನ್ನ ಬಿಟ್ಟು ರಿಮೈನಿಂಗ್ ಅಮೌಂಟನ್ನು ಕೊಡ್ತೀವಿ. ಎಷ್ಟು ಅಂತ ಹೇಳಿದ್ರೆ 9,000. ಸೊ ಆನ್ಸರು 9,000. ನೆಕ್ಸ್ಟ್, ಬ್ಯಾಂಕ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಕಂಪೇರ್ಸ್ ಎ ಬ್ಯಾಂಕ್ ಸ್ಟೇಟ್ಮೆಂಟ್ ವಿತ್ ಕ್ಯಾಶ್ ಬುಕ್. ಹೂ ಈಸ್ ದ ಇಂಟರ್ನಲ್ ಯೂಸರ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಎಮಾಂಗ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಓನರ್ ಆಫ್ ದ ಬಿಸ್ನೆಸ್. ವೆರಿ 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 ಇಂಪಾರ್ಟೆಂಟ್. ಇಂಟರ್ನಲ್ ಯೂಸರ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟು ಮತ್ತು ಎಕ್ಸ್ಟರ್ನಲ್ ಯೂಸರ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಯಾರ್ಯಾರು ಅನ್ನೋದು ಗೊತ್ತಿರಬೇಕು. ಕ್ಯಾಪಿಟಲ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್. ಕ್ಯಾಪಿಟಲ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್. ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಅಸೆಟ್ಸ್, ಓಕೆ, ಮೈನಸ್ ಲಯಬಿಲಿಟಿ. ಏನಾಗುತ್ತೆ? ಕ್ಯಾಪಿಟಲ್ ಆಗುತ್ತೆ. ನಿಮಗೆ ಗೊತ್ತಿದೆ. ಫುಲ್ ರೂಲ್ಸನ್ನು ಬರೆಯೋದಾದರೆ ನೋಡಿ, ಅಸೆಟ್ಸ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ. ಕರೆಕ್ಟಾ? ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಅಸೆಟ್ ಮೈನಸ್ ಲಯಬಿಲಿಟಿ. ಲಯಬಿಲಿಟಿ ಈಸ್ ಈಕ್ವಲ್ ಟು ಅಸೆಟ್ ಮೈನಸ್ ಕ್ಯಾಪಿಟಲ್. ಇಷ್ಟು ಗೊತ್ತಿದ್ರೆ ಆಯಿತು. ಓಕೆ, ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸು. ಇಲ್ಲಿರುವಂತಹ ಟಾಪಿಕ್ಕು ಕೂಡ ತುಂಬ ಇಂಪಾರ್ಟೆಂಟು. ನಿಮಗೆ ಐಡಿಯಾ ಬರುತ್ತೆ ಯಾವ ಚಾಪ್ಟರ್ ಮೇಲೆ ತೆಗೆದಿದ್ದಾರೆ. ಆ ಚಾಪ್ಟ್ರಲ್ಲಿ ಬರುವಂತಹ ಫಿಲ್ ಇನ್ ದ ಬ್ಲ್ಯಾಂಕ್ಸು ಇಂಪಾರ್ಟೆಂಟೇ ಆಗುತ್ತೆ. 6th ಒನ್ನು, ಡ್ಯಾಶ್ ಕಾನ್ಸೆಪ್ಟ್ ರಿಕ್ವೈರ್ಸ್ ದಟ್ ಆಲ್ ಮಟೀರಿಯಲ್ ಆ್ಯಂಡ್ ರಿಲೆವೆಂಟ್ ಫ್ಯಾಕ್ಟ್ಸ್ ಆಫ್ ಆನ್ ಎಂಟರ್ಪ್ರೈಸ್ ಮಸ್ಟ್ ಬಿ ಫುಲ್ಲಿ ಆ್ಯಂಡ್ ಕಂಪ್ಲೀಟ್ಲಿ ಡಿಸ್ಕ್ಲೋಸ್ಡ್ ಇನ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಇದೆ. ಆನ್ಸರ್ ಫುಲ್ ಡಿಸ್ಕ್ಲೋಷರ್. ಜರ್ನಲ್ ಈಸ್ ಎ ಬುಕ್ ಆಫ್ ಡ್ಯಾಶ್ ಒರಿಜಿನಲ್ ಎಂಟ್ರಿ. ಅಸೆಟ್ಸ್ ಸೋಲ್ಡ್ ಆನ್ ಕ್ರೆಡಿಟ್ ಆರ್ ಎಂಟರ್ಡ್ ಇನ್ ಡ್ಯಾಶ್ ಜರ್ನಲ್ ಪ್ರಾಪರ್. ಜರ್ನಲ್ ಎಂಟ್ರೀಸ್ ಪಾಸ್ಡ್ ಟು ಕರೆಕ್ಟ್ ಎರರ್ಸ್ ಆರ್ ಕಾಲ್ಡ್ ರೆಕ್ಟಿಫೈಯಿಂಗ್ ಎಂಟ್ರೀಸ್. ಬ್ಯಾಲೆನ್ಸ್ ಶೀಟ್ ಈಸ್ ಪ್ರಿಪೇರ್ಡ್ ಟು ನೋ ದ ಡ್ಯಾಶ್ ಪೊಸಿಷನ್ ಫೈನಾನ್ಷಿಯಲ್ ಪೊಸಿಷನ್. ನೆಕ್ಸ್ಟು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸು. ಕಾನ್ಸೆಪ್ಟನ್ನು ನೋಡ್ಕೊಳ್ಳಿ, ಯಾವ ಚಾಪ್ಟ್ರಲ್ಲಿ ಕೇಳ್ತಾರೆ ಅನ್ನೋ ಐಡಿಯಾ ಬಂದೇ ಬರುತ್ತೆ. ಫಸ್ಟ್ ಒನ್ನು, ಎಕ್ಸ್ಪೆನ್ಸಸ್ ಅಂತ ಕೇಳಿದ್ದಾರೆ. ಎಕ್ಸ್ಪೆನ್ಸಸ್ಸಿಗೆ ಆನ್ಸರು ಕಾಸ್ಟ್ ಇನ್ಕರ್ಡ್ ಬೈ ಎ ಬಿಸ್ನೆಸ್. ಕ್ರೆಡಿಟ್ ಪರ್ಚೇಸ್ ಆಫ್ ಗೂಡ್ಸ್ ಅಂತ ಇದೆ, ಪರ್ಚೇಸ್ ಬುಕ್. ಟ್ರಾನ್ಸಾಕ್ಷನ್ ಒಮಿಟೆಡ್ ಟು ರೆಕಾರ್ಡ್ ಇನ್ ಬುಕ್ಸ್ ಅಂತ ಇದೆ, ಎರರ್ಸ್ ಆಫ್ ಒಮಿಷನ್. ಪ್ರಾವಿಷನ್ ಅಂತ ಕೇಳಿದ್ದಾರೆ, ಚಾರ್ಜ್ ಎಗೇನೆಸ್ಟ್ ಪ್ರಾಫಿಟ್. ಕ್ಲೋಸಿಂಗ್ ಸ್ಟಾಕ್ ಅಂತ ಹೇಳಿದ್ರೆ ದಟ್ ಈಸ್ ಟ್ಯಾಂಜಿಬಲ್ ಅಸೆಟ್. ಕ್ಲೋಸಿಂಗ್ ಸ್ಟಾಕ್ ಈಸ್ ಟ್ಯಾಂಜಿಬಲ್ ಅಸೆಟ್. ನೆಕ್ಸ್ಟು 1 ಮಾರ್ಕಿನ ಕ್ವಶನ್ನು. ಒಂದು ಎಕ್ಸ್ಪ್ಯಾಂಡ್ ನಿಮಗೆ ಕೇಳ್ತಾರೆ, ಒಂದು ಟ್ರೂ ಆರ್ ಫಾಲ್ಸು ಕೂಡ ಕೇಳ್ತಾರೆ. ಸಿಂಪಲ್ ಆಗಿ ಈ ಟೈಪ್ಸು ಫೀಚರ್ಸು ಇದ್ರ ಮೇಲೆ ಒಂದು ಕ್ವಶನ್ ಕೇಳ್ತಾರೆ. ಇಂಪಾರ್ಟೆಂಟು, ಕರೆಕ್ಟಾಗಿ ನೋಡ್ಕೊಳ್ಳಿ. ಎಕ್ಸ್ಪ್ಯಾಂಡ್ AICPA ಅಂತ ಇದೆ. AICPA ಅಂತ ಹೇಳಿದರೆ ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್ಸ್ ಇಲ್ಲಿ TS ಇದೆ, ಅಕೌಂಟೆಂಟ್ಸ್. ಓಕೆ ಅಲ್ವಾ? ನೇಮ್ ಎನಿ ಒನ್ ಟೈಪ್ ಆಫ್ ಕ್ಯಾಶ್ ಬುಕ್ ಅಂತ ಕೇಳಿದ್ದಾರೆ. ಇಲ್ಲಿ ನಾನು ಸಿಂಪಲ್ ಕ್ಯಾಶ್ ಬುಕ್ ಅಂತ ಬರೆದಿದ್ದೀನಿ ನೋಡಿ. ಕ್ಯಾಶ್ ಬುಕ್ಕಲ್ಲಿ ನಿಮಗೆ ಇರೋದು ಇವಾಗ ಸದ್ಯಕ್ಕೆ 2 ಬುಕ್ ಆದರೂ ಕೂಡ ಸಿಂಪಲ್ ಕ್ಯಾಶ್ ಬುಕ್ ಅಂತ ಒಂದಿದೆ. ನೆಕ್ಸ್ಟು ಸಿಂಪಲ್ ಕ್ಯಾಶ್ ಬುಕ್ ಮೀನ್ಸ್ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್, ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಂತ ಇದೆ, ಟ್ರಿಪಲ್ ಕಾಲಮ್ ಕ್ಯಾಶ್ ಬುಕ್ ಅಂತ ಇದೆ. ಬಟ್ ನೀವು ಈ ಸಿಂಪಲ್ ಕ್ಯಾಶ್ ಬುಕ್ಕು ಡಬಲ್ ಕಾಲಮ್ ಕ್ಯಾಶ್ ಬುಕ್ನ ಈ ವರ್ಷದಲ್ಲಿ ಸ್ಟಡಿ ಮಾಡಿರ್ತೀರಿ ಅಲ್ವಾ? ಈ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಏನಿದೆ ಇದು 12 ಮಾರ್ಕ್ಸಿಗೆ ಗ್ಯಾರಂಟಿ ಕ್ವಶನ್ನು. ಸಿಂಪಲ್ ಕ್ಯಾಶ್ ಬುಕ್ ಏನಿದೆ ಇದು 6 ಮಾರ್ಕ್ಸಿಗೆ ಗ್ಯಾರಂಟಿ ಕ್ವಶನ್ನು, ಪ್ರಾಬ್ಲಮ್ಯಾಟಿಕ್ ಅಂತ ಬಂದಾಗ. ಓಕೆ ಅಲ್ವಾ? ಅವ್ರು ಏನು ಹೇಳಿದ್ದಾರೆ, ಯಾವುದಾದ್ರೂ ಒಂದು ಕ್ಯಾಶ್ ಬುಕ್ನ ಬರೀರಿ ಅಂತ ಹೇಳಿದ್ದಾರೆ, ಸಿಂಪಲ್ ಕ್ಯಾಶ್ ಬುಕ್. ವಾಟ್ ಈಸ್ ಪಾಸ್ಬುಕ್? ಪಾಸ್ಬುಕ್ಕಿನ ಮೀನಿಂಗ್ನ ಬರಿಬೇಕು ಮಕ್ಕಳೇ. ಬ್ಯಾಂಕ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಅಂತ ಒಂದು ಚಾಪ್ಟರ್ ಇದೆಯಲ್ಲ, ಅಲ್ಲಿ ನೀವು ಪಾಸ್ಬುಕ್ ಅಂತ ಹೇಳಿದ್ರೆ ಏನು ಅದರ ಒಂದು ಮೀನಿಂಗು, ಕ್ಯಾಶ್ ಬುಕ್ ಅಂತ ಹೇಳಿದ್ರೆ ಏನು ಅದರ ಒಂದು ಮೀನಿಂಗ್ನ ನೋಡ್ಕೊಳ್ತೀರಾ? ಸದ್ಯಕ್ಕೆ ಇಲ್ಲಿ ಪಾಸ್ಬುಕ್ ಅಂತ ಹೇಳಿದ್ರೆ ಏನು ಅಂತ ಕೇಳಿದರೆ, ಪಾಸ್ಬುಕ್ಕಿನ ಮೀನಿಂಗ್ ನೋಡಿ. ಪಾಸ್ಬುಕ್ ಈಸ್ ಎ ಕಾಪಿ ಆಫ್ ಕಸ್ಟಮರ್ಸ್ ಅಕೌಂಟ್ ಆಸ್ ಇಟ್ ಅಪಿಯರ್ಸ್ ಇನ್ ದ ಲೆಡ್ಜರ್ ಆಫ್ ದ ಬ್ಯಾಂಕ್. ಬ್ಯಾಂಕ್ ಗಿವ್ಸ್ ಇಟ್ ಟು ದ ಕಸ್ಟಮರ್. ನೆಕ್ಸ್ಟು 1 ಮಾರ್ಕಿನ ಕ್ವಶನ್ನು. ಡಿಪ್ರಿಸಿಯೇಷನ್ ಈಸ್ ಚಾರ್ಜ್ಡ್ ಆನ್ ಫಿಕ್ಸ್ಡ್ ಅಸೆಟ್ಸ್. ಎಸ್, ಅಫ್ಕೋರ್ಸ್ ಫಿಕ್ಸ್ಡ್ ಅಸೆಟ್ಸ್ ಮೇಲೆ ನಾವೇನು ಮಾಡ್ತೀವಿ, ಡಿಪ್ರಿಸಿಯೇಷನ್ನು ಅಪ್ರಿಸಿಯೇಷನ್ನ ಚಾರ್ಜ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಫರ್ನಿಚರ್ ಇವಾಗ 50,000 ಇದೆ ಅಂತ ಅಂದ್ಕೊಳ್ಳಿ, ಇದ್ರ ಮೇಲೆ 5% ಡಿಪ್ರಿಸಿಯೇಷನ್ ತೆಗಿರಿ ಅಂತ ಹೇಳಿದ್ರೆ ಎಷ್ಟಾಗುತ್ತೆ? 50,000 ಇಂಟು 5/100 ಅಂತ ಮಾಡ್ತೀವಿ. 10% ಅಂದರೆ 5,000 ಆಗುತ್ತೆ, 2.5 ಆಗುತ್ತೆ.
2,500 ಆಗುತ್ತೆ. ಕರೆಕ್ಟಾ? 5% ಡಿಪ್ರಿಸಿಯೇಷನ್. ಆವಾಗ ನಾವು ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟು ಬರಿತೀವಿ? 47,500, 47,500, 47,500, 48, 49, 50. ಓಕೆ, 47,500 ಅಂತ ಬರಿತೀವಿ. ಅಂದರೆ ಏನಾಯಿತು? ಫರ್ನಿಚರ್ ಅನ್ನೋದು ಒಂದು ಫಿಕ್ಸ್ಡ್ ಅಸೆಟ್ ಮೇಲೆ ನಾವು ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡ್ತೀವಿ. ಡಿಪ್ರಿಸಿಯೇಷನ್ ಬಂದರೆ ಲೆಸ್ ಮಾಡ್ತೀವಿ, ಅಪ್ರಿಸಿಯೇಷನ್ ಬಂದರೆ ಆ್ಯಡ್ ಮಾಡ್ತೀವಿ ಅಷ್ಟೇ. ಗೊತ್ತಿದೆ ನಿಮಗೆ? ಸೊ ಆನ್ಸರ್ ಟ್ರೂ. ಓಕೆ, ನೆಕ್ಸ್ಟ್, ಆನ್ ವಿಚ್ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಆರ್ ಶೋನ್ ಅಂತ ಇದೆ. ನಿಮಗಿದೆಲ್ಲ ಗೊತ್ತಿರಬೇಕು ಮಕ್ಕಳೇ. ಇವಾಗ ನೋಡಿ, ಇದನ್ನು ನಾವು ಹೀಗೆ ಬ್ಯಾಲೆನ್ಸ್ ಶೀಟ್ ಅಂತ ಅಂದ್ಕೊಂಡ್ರೆ ಆಯಿತಾ, ಇಲ್ಲಿ ನಾವೇನು ಬರಿತೀವಿ? ಅಸೆಟ್ಸ್ ಬರಿತೀವ ಈ ಸೈಡು, ನೆಕ್ಸ್ಟ್ ಈ ಸೈಡು ಲಯಬಿಲಿಟೀಸ್ ಬರಿತೀವಿ. ಕರೆಕ್ಟ್ ಅಲ್ವಾ? ಇಲ್ಲೆಲ್ಲ ನಾವೇನು ಮಾಡ್ತೀವಿ? ಕ್ಯಾಶ್ ಎಟ್ ಬ್ಯಾಂಕ್ ಆಗಿರ್ಬೋದು, ಕ್ಯಾಶ್ ಇನ್ ಹ್ಯಾಂಡ್ ಆಗಿರಬಹುದು, ಅಸೆಟ್ಸ್ ಎಲ್ಲ ಆಗಿರಬಹುದು, ಡೇಟಾರ್ಸು, ಈ ರೀತಿ ಸಮಥಿಂಗ್ ಎಲ್ಲ, ಆಲ್ ಅಸೆಟ್ಸ್, ಕರೆಂಟ್ ಅಸೆಟ್ಸು, ಫಿಕ್ಸ್ಡ್ ಅಸೆಟ್ಸ್, ಎಲ್ಲ ಅಸೆಟನ್ನು ನಾವು ಎಂಟ್ರಿ ಮಾಡ್ತೀವಿ. ಅದೇ ರೀತಿ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಇಲ್ಲೇನು ಕೊಟ್ಟಿದ್ದಾರೆ? ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ನ ಕೂಡ ನಾವಿಲ್ಲೇನು ಮಾಡ್ತೀವಿ? ಎಂಟ್ರಿ ಮಾಡ್ತೀವಿ. ಈಗ ನಿಮಗೆ ಡೌಟು, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ನ ಇಲ್ಲಿ ಎಂಟ್ರಿ ಮಾಡಿದ್ರೆ ಇದಕ್ಕೆ ಈಕ್ವಲ್ ಆಗಿ ನಾವು ಲಯಬಿಲಿಟಿ ಸೈಡ್ ಏನು ಎಂಟ್ರಿ ಮಾಡ್ತೀವಿ ಅಂತ ಹೇಳಿದ್ರೆ, ಆಲ್ ಔಟ್ಸ್ಟ್ಯಾಂಡಿಂಗ್ಸ್, ಬಾಕಿ ಇರೋದು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ನೆಲ್ಲ ನಾವು ಎಲ್ಲಿ ಎಂಟ್ರಿ ಮಾಡ್ತೀವಿ ಅಂತ ಹೇಳಿದ್ರೆ ಲಯಬಿಲಿಟಿ. ಕೇಳ್ಬೋದಲ್ವಾ ಕ್ವಶನು? ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ನ ಎಲ್ಲಿ ಎಂಟ್ರಿ ಮಾಡ್ತೀವಿ ಅಂತ ಕ್ವಶನ್ ಕೇಳಿದ್ರ ಮೇಲೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ನು ಎಲ್ಲಿ ಕೇಳ್ತೀವಿ ಅಂತ ಕೇಳ್ತಾರೆ. ನೋಡಿ, ಔಟ್ಸ್ಟ್ಯಾಂಡಿಂಗ್ ಅಂದರೆ ಬಾಕಿ ಇರೋದೆಲ್ಲ ನಮ್ಮ ಜವಾಬ್ದಾರಿ, ಲಯಬಿಲಿಟಿ. ಪ್ರೀಪೇಯ್ಡ್ ಅಂತ ಹೇಳಿದ್ರೆ ಮಂತ್ ಎಂಡಿಗೆ ಕೊಡೋದನ್ನ ಮಂತ್ ಫಸ್ಟಲ್ಲೇ ಕೊಟ್ಟಿದ್ದೀವಿ ಅಂದರೆ ಒಂದು ಜವಾಬ್ದಾರಿ ಕಳ್ಕೊಂಡಾಗೆ, ಅದು ನಮಗೆ ಅಸೆಟ್ ಆಗುತ್ತೆ. ಓಕೆ ಅಲ್ವಾ? ಹಾಗಾಗಿ ಈ ರೀತಿಯಾಗಿ ಇಲ್ಲಿ ಕ್ವಶನ್ ಕೇಳಿರೋದು ಏನು ಅಂತ ಹೇಳಿದ್ರೆ, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ನ ಬ್ಯಾಲೆನ್ಸ್ ಶೀಟಲ್ಲಿ ಎಲ್ಲಿ ಎಂಟ್ರಿ ಮಾಡ್ತೀವಿ ಅಂತ, ಬ್ಯಾಲೆನ್ಸ್ ಶೀಟಲ್ಲಿ ಎಲ್ಲಿ ಎಂಟ್ರಿ ಮಾಡ್ತೀವಿ ಅಂತ ಕೇಳಿರೋದಕ್ಕೆ ಆನ್ಸರ್ ಏನಾಗುತ್ತೆ? ಅಸೆಟ್ ಸೈಡ್. ಓಕೆನಾ? ನೆಕ್ಸ್ಟು ಪಾರ್ಟ್ ಬಿ ಯಲ್ಲಿ 2 ಮಾರ್ಕ್ಸಿನ ಕ್ವಶನ್ಸು, ಟೋಟಲ್ ಆಗಿ 5 ಕ್ವಶನ್ಸನ್ನು ಕೇಳ್ತಾರೆ. 3 ಕ್ವಶನ್ಸಿಗೆ ಆನ್ಸರ್ನ ಮಾಡಬೇಕು. ಅಫ್ಕೋರ್ಸ್ ನಿಮಗೆ ಇಲ್ಲಿರುವಂತಹ 5 ಕ್ವಶನ್ಸು ಕೂಡ ವೆರಿ 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 ಇಂಪಾರ್ಟೆಂಟ್. ಫಸ್ಟ್ ಒನ್ 17 ಕ್ವಶನ್, ನೇಮ್ ಎನಿ 2 ಬ್ರಾಂಚಸ್ ಆಫ್ ಅಕೌಂಟಿಂಗ್ ಅಂತ ಕೇಳಿದರೆ. ಅಕೌಂಟಿಂಗಲ್ಲಿ 3 ಬ್ರಾಂಚಸ್ ಬರುತ್ತೆ ಮೇಯ್ನ್ ಆಗಿ. ಒಂದು ಫೈನಾನ್ಷಿಯಲ್ ಅಕೌಂಟಿಂಗ್, ಇನ್ನೊಂದು ಕಾಸ್ಟ್ ಅಕೌಂಟಿಂಗ್, ಥರ್ಡ್ ಒನ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಇದು 3 ನೆನ್ಪಿಟ್ಕೊಳ್ಳಿ. ಇದು 3ಅನ್ನು ಕೂಡ ನೀವು ಬರಿಬೇಕು ಬ್ರಾಂಚಸ್ ಆಫ್ ಅಕೌಂಟಿಂಗ್ ಅಂತ ಕೇಳಿದಾಗ. ಸೆಕೆಂಡ್ ಕ್ವಶನ್, ವಾಟ್ ಈಸ್ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಅಕೌಂಟಿಂಗ್? ವೆರಿ ಇಂಪಾರ್ಟೆಂಟ್, ನಾನಿಲ್ಲಿ ಹಾಕ್ಬಿಟ್ಟಿದ್ದೀನಿ. ವೆರಿ ಇಂಪಾರ್ಟೆಂಟ್ ಕ್ವಶನು. ಡಬಲ್ ಎಂಟ್ರಿ ಸಿಸ್ಟಮ್ ಅಂತ ಹೇಳಿದ್ರೆ ಏನು? ಮೀನಿಂಗ್ ದ ಸಿಸ್ಟಮ್ ಆಫ್ ರೆಕಾರ್ಡಿಂಗ್ both the aspects of every transaction in the books of accounts is known as double entry system. ಓಕೆನಾ? ಇದು ಡಬಲ್ ಎಂಟ್ರಿ ಸಿಸ್ಟಮ್ ಮೀನಿಂಗು ವೆರಿ 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 ಇಂಪಾರ್ಟೆಂಟ್. ಖಂಡಿತ ನೋಡ್ಕೊಂಡೋಗಿ ಈ ಸಲ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ. ಓಕೆ, ಸ್ಟೇಟ್ 2 ಟೈಪ್ಸ್ ಆಫ್ ಎರರ್ಸ್ ಅಂತ ಇದೆ. ಟೈಪ್ಸ್ ಆಫ್ ಎರರ್ಸ್ ಯಾವ್ದು ಗೊತ್ತಿರಬೇಕು. ಇಲ್ಲಿ 3 ಎರರ್ಸನ್ನು ನಾನು ಬರೆದಿದ್ದೀನಿ. ಎರರ್ಸ್ ಆಫ್ ಕಮಿಷನ್, ಎರರ್ಸ್ ಆಫ್ ಒಮಿಷನ್, ಎರರ್ಸ್ ಆಫ್ ಪ್ರಿನ್ಸಿಪಲ್. ಕಲ್ತ್ಕೊಳ್ತಿರಲ್ಲ, ವೆರಿ ಇಂಪಾರ್ಟೆಂಟ್ ಟಾಪಿಕ್, ನೋ ಡೌಟ್. ಓಕೆ, ನೆಕ್ಸ್ಟು ಸ್ಟೇಟ್ 2 ಬೇಸಿಕ್ ಆಬ್ಜೆಕ್ಟಿವ್ಸ್ ಆಫ್ ಪ್ರಿಪೇರಿಂಗ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಇಲ್ಲಿ ನಾನು ನಿಮಗೆ 2 ಕ್ವಶನ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಒಂದು, ಫೈನಾನ್ಷಿಯಲ್ ಸ್ಟೇಟ್ಮೆಂಟಿನ ಮೀನಿಂಗ್ನ ನೋಡ್ಕೊಳ್ಬೇಕು ನೀವು, ಇಂಪಾರ್ಟೆಂಟು. ಇದ್ರ ಜೊತೆಗೆ ಆಬ್ಜೆಕ್ಟಿವ್ಸ್ನ ನೋಡ್ಕೊಳ್ಬೇಕು. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಬ್ಜೆಕ್ಟಿವ್ಸು 2 ಮಾರ್ಕ್ಸಿಗೆ 2 ಆಬ್ಜೆಕ್ಟಿವ್ಸ್ನ ಬರೀಬೇಕು. ಟು ಪ್ರೆಸೆಂಟ್ ಎ ಟ್ರೂ ಆ್ಯಂಡ್ ಫೇರ್ ವ್ಯೂ ಆಫ್ ದ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಆಫ್ ದ ಬಿಸ್ನೆಸ್. ಸೆಕೆಂಡ್ ಒನ್, ಟು ಪ್ರೆಸೆಂಟ್ ಎ ಟ್ರೂ ಆ್ಯಂಡ್ ಫೇರ್ ವ್ಯೂ ಆಫ್ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಬಿಸ್ನೆಸ್. ನೆಕ್ಸ್ಟ್ ಒನ್, ಲಾಸ್ಟ್ ಒನ್ 2 ಮಾರ್ಕ್ಸಿನ ಕ್ವಶನ್, ಪಾಸ್ ದ ಅಡ್ಜಸ್ಟ್ಮೆಂಟ್ ಎಂಟ್ರಿ ಫಾರ್ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಮಕ್ಕಳೇ ಹೇಳಿ, ಇವಾಗ ಇನ್ಕಮನ್ನು ರಿಸೀವ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಬಿಸ್ನೆಸ್ಸಿಗೆ ಏನು ಬಂತು? ಕ್ಯಾಶ್ ಬಂತು. ಕರೆಕ್ಟ್ ಅಲ್ವಾ? ನಾವು ಇನ್ಕಮ್ನ ರಿಸೀವ್ ಮಾಡ್ತಾ ಇದ್ದೀವಿ ಅಂತ ಆಗುತ್ತೆ. ಬಟ್ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಬಂದಾಗ ನಾವು ಆಲ್ರೆಡಿ ಅಡ್ವಾನ್ಸ್ ಆಗಿ ಇನ್ಕಮ್ನ ಮುಂದೆ ಬರೋದನ್ನ ಅಡ್ವಾನ್ಸ್ ಆಗಿ ತೊಗೊಂಡ್ಬಿಟ್ಟಿದ್ದೀವಿ ಅಂತ ಆಗುತ್ತೆ. ಹಾಗಾಗಿ ನಾವು ಜರ್ನಲ್ ಎಂಟ್ರಿಯನ್ನು ಬರೆಯುವಾಗ ಇನ್ಕಮ್ ಅಕೌಂಟ್ ಡೆಟಾರ್, ಕರೆಕ್ಟಾಗಿ ನೋಡ್ಕೊಳ್ಳಿ, ಇಲ್ಲೇ ಇದೆ ಇನ್ಕಮ್ ಕನ್ಸರ್ನ್ಡ್ ಇನ್ಕಮ್ ಅಕೌಂಟ್ ಡೆಟಾರ್ ಟು ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಬರಿಬೇಕು. ಬೀಯಿಂಗಲ್ಲಿ ನೆರೇಷನ್ ಬರಿಬೇಕಲ್ವಾ? ಬೀಯಿಂಗ್ ಬರೆಯುವಾಗ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಬರೀರಿ, ಅಷ್ಟೇ, ಸಿಂಪಲ್. ಓಕೆ ಅಲ್ವಾ? ನೆಕ್ಸ್ಟು ಪಾರ್ಟ್ ಸಿಗೆ ಬಂದರೆ ವೆರಿ 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 ಇಂಪಾರ್ಟೆಂಟ್ ಟಾಪಿಕ್ಕು ನಿಮಗೆ. ನೀವು ಟೋಟಲಾಗಿ 3 ಕ್ವಶನ್ಸಿಗೆ
ಅಷ್ಟೇ ಅಟೆಂಡ್ ಮಾಡಬೇಕು. ಬಟ್ ನಿಮಗೆ 5 ಕ್ವಶನ್ಸ್ ಇರುತ್ತೆ. ನಿಮಗೆ ಕ್ಲಾಸಿಫಿಕೇಷನ್ ಆಗಿರ್ಬೋದು, ಪೆಟಿ ಕ್ಯಾಶ್ ಬುಕ್ ಆಗಿರ್ಬೋದು, ಪರ್ಚೇಸ್ ಬುಕ್ ಆಗಿರ್ಬೋದು, ಸೇಲ್ಸ್ ಬುಕ್ ಆಗಿರ್ಬೋದು, ಟ್ರಯಲ್ ಬ್ಯಾಲೆನ್ಸ್ ಆಗಿರ್ಬೋದು, ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡೋದಾಗಿರಬಹುದು, ಎಲ್ಲ ಲೆಕ್ಕನ ಹೇಳ್ಕೊಟ್ಟಿರುವಂಥದ್ದು ಇದೆ. ನಾನು ಹೇಳಿದ್ನಲ್ಲ. ಬಟ್ ನಿಮಗೆ ಇವಾಗ ಏನು ಕನ್ಸರ್ನ್ ಅಂದರೆ ಈ ವರ್ಷಕ್ಕೆ ಮತ್ತು ಒಂದು ಸಲ ಎಲ್ಲ ಫಸ್ಟಿಂದ ಹೇಳ್ಕೊಡಿ, ಎಲ್ಲ ಪ್ರಾಬ್ಲಮ್ನು ಒಂದು ಸಲ ಅಪ್ಲೋಡ್ ಮಾಡಿ ಮೇಡಮ್ ಅನ್ನೋದು ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇದು ಫಸ್ಟ್ ವಿಡಿಯೋ ಆಯ್ತಲ್ವಾ. ನೆಕ್ಸ್ಟ್ ವಿಡಿಯೋದಿಂದ ಇಲ್ಲಿರುವಂತಹ ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ ಕೊಡ್ತಾ ಹೋಗ್ತೀನಿ. ಬಟ್ ಇದು ಒಂದೇ ಪೇಪರ್ ಅಲ್ಲ, ಇನ್ನೂ ಒಂದು ಪೇಪರ್ ಇದೆ. ಆ ಪೇಪರಲ್ಲಿರುವ ಪ್ರಾಬ್ಲಮ್ಸಿಗೂ ಸೊಲ್ಯೂಷನ್ ಕೊಡ್ತೀನಿ. ಒಂದು 2 ಪೇಪರ್ ನೋಡಿಕೊಂಡ್ರೆ 100% ನಿಮಗೆ ಐಡಿಯಾ ಬರುತ್ತೆ ಅಕೌಂಟೆನ್ಸಿಯನ್ನು ಹೇಗೆ ಅಟೆಂಡ್ ಮಾಡಬೇಕು ಅನ್ನೋದು. ಸೊ ನಾನಿಲ್ಲಿ 21st ಕ್ವಶನ್ವರೆಗೂ ಏನು ಥಿಯರಿ ಕ್ವಶನ್ಸ್ಗಳನ್ನ ಕವರ್ ಮಾಡಿದ್ದೀನಿ ಮಕ್ಕಳೇ, ಅದನ್ನು ಒಂದು ಕಡೆ ನೋಟ್ ಡೌನ್ ಮಾಡಿಟ್ಕೊಂಡು ಕಲ್ತ್ಕೊಳ್ಳಿ. ವೆರಿ 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 ಇಂಪಾರ್ಟೆಂಟ್. ಎಗೇನ್ ಆ್ಯಂಡ್ ಎಗೇನ್ ನಾನು ಹೇಳಲ್ಲ, ವೆರಿ 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 ಇಂಪಾರ್ಟೆಂಟ್. ಓಕೆ ಅಲ್ವಾ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವೀಡಿಯೋಸ್ಗಳು ಬಂದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋಸ್ನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಅಕೌಂಟೆನ್ಸಿಯನ್ನು ಅವರು ಕೂಡ ಕಲೀಲಿ, ಅವರು ಕೂಡ ಒಳ್ಳೆ ರೀತಿಯಲ್ಲಿ ಎಕ್ಸಾಮ್ನ ಅಟೆಂಡ್ ಮಾಡಲಿ. ಫಸ್ಟ್ ವಿಡಿಯೋ ಆಯಿತು, ಸೆಕೆಂಡ್ ವಿಡಿಯೋ ನಿಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಓಕೆ ಅಲ್ವಾ. ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ, ಚೆನ್ನಾಗಿ ಪ್ರಿಪೇರ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.